ಧರ್ಮಸ್ಥಳ ಮಂಜುನಾಥೇಶ್ವರ ಸನ್ನಿಧಿಯ ತೇಜೋವಧೆ ಮಾಡಿದ ವಿಚಾರವಾಗಿ ಧಾರವಾಡದಲ್ಲಿ ಬುರುಡೆ ಗ್ಯಾಂಗ್ ವಿರುದ್ಧ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಭಕ್ತರಿಂದ ಜಿಲ್ಲಾಡಳಿತ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಿದ್ದು, ಬುರುಡೆ ಗ್ಯಾಂಗ್ ಯಾವುದೇ ಸಾಕ್ಷಿ ಇಲ್ಲದೆ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡುತ್ತಿದ್ದು, ಈ ಬುರುಡೆ ಗ್ಯಾಂಗ್ ಮೇಲೆ ತನಿಖೆ ಮಾಡಲೇಬೇಕು ಎಂದು ಒತ್ತಾಯವನ್ನ ಹೇರಲಾಗಿದೆ. ಸಾವಿರಾರು ಶವ ಬುರುಡೆ ಇವೆ ಎಂದು ಆರೋಪ ಮಾಡಿದವರ ಮೇಲೆ ಕ್ರಮ ಆಗಲೇಬೇಕು. ಇದುವರೆಗೂ ಕೂಡ ಕ್ರಮ ಆಗಿಲ್ಲ ಎಂಬ ಆರೋಪ ಕೂಡ ಎಲ್ಲೆಡೆ ಕೇಳಿ ಬರ್ತಾ ಇತ್ತು. ಮಹೇಶ್ ಶೆಟ್ಟಿ ತಿಮ್ರೋಡಿ, ವೈಠಲಗೌಡ, ಗಿರೀಶ್ ಮಠಣ್ಣನವರ, ಜಯಂತ ಮತ್ತು ಇವರ ಸಹಚರರ ಮೇಲೆ ಕ್ರಮ ಆಗಲಿ ಎಂದು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಧಾರವಾಡ ನಗರದ ಧರ್ಮಸ್ಥಳ ಭಕ್ತರಿಂದ ಈ ಮನವಿ ಸಲ್ಲಿಕೆಯಾಗಿದ್ದು, ಆರಾಧ್ಯ ಕ್ಷೇತ್ರದ ಮೇಲೆ ಆರೋಪ ಮಾಡಿದ್ದಲ್ಲದೆ ಧರ್ಮಾಧಿಕಾರಿಗಳ ಘನತೆಗೆ ಧಕ್ಕೆ ತಂದಿದ್ದ ಬುರುಡೆ ಗ್ಯಾಂಗ್ ವಿಚಾರಣೆ ಒಳಪಡಿಸಬೇಕು ಎಂದು ಒತ್ತಾಯವನ್ನ ಹೇರಲಾಗಿದೆ. ಸಾಕಷ್ಟು ಪ್ರಯತ್ನ ಮಾಡಿದ್ರು. ಜೊತೆಗೆ ಪರಮ ಪೂಜ್ಯ ವೀರೇಂದ್ರ ಹೆಗಡೆಜಿಯವರು, ಡಾಕ್ಟರ್ ವೀರೇಂದ್ರ ಹೆಗಡೆಜಿಯವರ ಹೆಸರು ತೇಜೋವಧೆ ಮಾಡಲು ಅವರ ಮುಖಕ್ಕೆ ಮಸಿ ಬೆಳೆಯುವಂಥ ಕೆಲಸಕ್ಕೆ ಕೈ ಹಾಕಿದರು. ಅದರ ವಿಫಲರಾಗಿ ಇವತ್ತಿನ ದಿವಸ ಆರೋಪ ಮಾಡಿದ್ರು ಬಿಂದಾಸಾಗಿ ಅಡ್ಡಾಡ್ತಾ ಇರೋದು ಭಾಳ ಖೇದಕರ. ಭಕ್ತ ವೃಂದಕ್ಕೆ ಭಾಳ ನೋವಾಗಿದೆ. ಯಾಕಂದರೆ ಇಂಥ ಎಲ್ಲೂ ನ್ಯಾಯ ಸಿಗದಿದ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಕಾಯಿ ಉಳಿಸೋದಾಗಲಿ, ದಕ್ಷಿಣೆ ಹಾಕಿ ಬೇಡ್ಕೊಳೋದಾಗಲಿ, ಅಲ್ಲಿಂದ ನಮಗೆ ನ್ಯಾಯ ಸಿಗದಿದೆ ಅನ್ನೋವಂಥದ್ದು ಎಲ್ಲ ಭಕ್ತ ವೃಂದದಲ್ಲಿ ಒಂದು ಮನಸ್ಸಿದೆ, ಒಂದು ಆತ್ಮವಿಶ್ವಾಸ ಇದೆ. ಅದನ್ನು ಕೆಡಿಸುವಂಥ ಕೆಲಸವನ್ನು ಕೆಲವೇ ಪಟಭದ್ರ ಹಿತಾಸಕ್ತಿಗಳು, ಸಂತೋಷ್ ಶೆಟ್ಟಿ ತಿಮ್ರೋಡಿಯವರು, ಮಹೇಶ್ ಮಠಣ್ಣವರು, ಬುರುಡೆ ಗ್ಯಾಂಗ್ನವರು ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಆಮೇಲೆ ಯಾವುದನ್ನು ಸಾಬೀತು ಮಾಡೋಕ್ಕಾಗದಂಥ ನಿಷ್ಕ್ರಿಯವಾಗಿ ಇವತ್ತಿನ ದಿವಸ ತಲೆ ತಪ್ಪಿಸಿಕೊಂಡು ಅಡ್ಡಾಡ್ತಾ ಇರೋದು ಭಾಳ ಖೇದಕರ ಸಂಗತಿ. ಕಾರಣ ಸರ್ಕಾರ, ಸಂಬಂಧಪಟ್ಟ ಇಲಾಖೆ ಅವರನ್ನು ಬಂಧಿಸಿ ನಮಗೆ ಸೂಕ್ತವಾದ ಭಕ್ತರಿಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ಇದು ಭಕ್ತವೃಂದದಿಂದ ರೀ, ಭಕ್ತರ ಪರವಾಗಿ. ಎಸ್.